ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಪಾಟೀಲ್ ಅಂಥೇಳಿ. ನಾನು GPUC ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಇವತ್ತು ನಾನು ಲೆವೆಲ್ 2 SL ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ನಲ್ಲಿ ಬರ್ತಕ್ಕಂಥ ಸೆಷನ್ 6 ರೈಟಿಂಗ್ ಸ್ಕಿಲ್ಸ್ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚನ್ನು ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಮೊದಲು ಕೊಟ್ಟಿದ್ದಾರೆ ಏನಂತಂದರೆ ಪಂಕ್ಚುವೇಷನ್ ಮಾರ್ಕ್ಸ್ ಅಂತಂದರೆ ವಿರಾಮ ಚಿಹ್ನೆಗಳ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಅವರು ಏನು ಮಾಡಿದ್ದಾರೆ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನಾವು ನೋಡ್ತಾ ಹೋಗೋಣ. ಪಂಕ್ಚುವೇಷನ್ ಮಾರ್ಕ್ಸ್ ಅಂತಂತಂದರೆ ನಿಮ್ಗೆ ಹೇಳಬೇಕಂದ್ರೆ ಫುಲ್ ಪಾಯಿಂಟ್ರಿ, ಕಾಮಾ, ಕ್ವೆಶನ್ ಮಾರ್ಕ್ಸ್ ಮತ್ತು ಎಕ್ಸ್ಕ್ಲೇಮೇಟ್ರಿ ಏನ್ರಿ ಮಾರ್ಕ್ಸ್ಗಳಿಗೆಲ್ಲ ನಾವೇನಂತೀವಿ ರೀ ಪಂಕ್ಚುವೇಷನ್ ಮಾರ್ಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಮೊದಲು ನೋಡೋಣ್ರಿ ನಾವು ಫುಲ್ ಸ್ಟಾಪ್. ಏನ್ರಿ ಫುಲ್ ಸ್ಟಾಪ್ ಅಂತಂದ್ರೆ ಈ ಥರ ಇರ್ತೈತಿ, ನಿಮಗೆಲ್ಲ ಗೊತ್ತಿರ್ತೈತಿ, ನೀವೇನು ಸಣ್ಣ ಮಕ್ಕಳಲ್ಲ. ವಾಕ್ಯದ ಕೊನೆಯಲ್ಲಿ ಬಳಸಲಾಗುತ್ತದೆ ಅಂದರೆ ಯೂಸ್ಡ್ ಆಟ್ ದ ಎಂಡ್ ಆಫ್ ಅ ಸೆಂಟೆನ್ಸ್. ಅಂದರೆ ಏನಾಗ್ತೀವಿ ರೀ, ಇವುಗಳನ್ನು ನಾವು ವಾಕ್ಯದ ಕೊನೆಯಲ್ಲಿ ಬಳಸ್ತೀವಿ. ಯೂಸ್ಡ್ ವಿತ್ ಶಾರ್ಟ್ ಫಾರ್ಮ್ ಆಫ್ ಲಾಂಗ್ ವರ್ಡ್ಸ್ ಅಂತಂದ್ರೆ ಇವುಗಳನ್ನು ದೀರ್ಘ ಪದಗಳೊಂದಿಗೆ ಏನು ಮಾಡ್ತೀವಿ ರೀ, ಅಥವಾ ಸಣ್ಣ ರೂಪದೊಂದಿಗೆ ಏನು ಮಾಡ್ತೀವಿ, ಇವುಗಳನ್ನು ನಾವು ಬಳಸ್ತೀವಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟ ನೋಡ್ರಿ, ಉಮರ್ ಈಸ್ ಅ ಪ್ರೊಫೆಸರ್. ಸೊ ಉಮರ್ ಎಂಬುವರು ಏನ್ರಿ ಒಬ್ಬ ಪ್ರಾಧ್ಯಾಪಕರು ರೀ. ಪ್ರೊಫೆಸರ್ ಆದ್ಗೂಡಲೇ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ನಿಮಗೆ ಫುಲ್ ಸ್ಟಾಪನ್ನು ನೀಡಿದ್ದಾರೆ. ಹೀಸ್ ಸ್ಟೂಡೆಂಟ್ಸ್ ಕಾಲ್ ಹಿಮ್ ಪ್ರೊಫ್ ಉಮರ್ ಅಂತಂದರೆ ಅವರ ವಿದ್ಯಾರ್ಥಿಗಳವರನ್ನು ಪ್ರೊಫ್ ಉಮರ್ ಎಂದು ಏನು ಮಾಡ್ತಾರೆ, ಕರೆಯುತ್ತಾರೆ. ಸೊ ಕರೆಯುತ್ತಾರೆ ಅಥವಾ ಉಮರ್ ಇಲ್ಲಿ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತಲ್ಲ, ಅಲ್ಲಿ ನೀವು ಇಲ್ಲಿ ನೋಡ್ಬೋದು ಫುಲ್ ಪಾಯಿಂಟನ್ನು. ಸೊ ವಾಕ್ಯದ ಕೊನೆಯಲ್ಲಿ ಏನು ಮಾಡ್ತಾರೆ, ಫುಲ್ ಸ್ಟಾಪ್ಗಳನ್ನು ಹೆಚ್ಚಾಗಿ ಬಳಸುತ್ತೇವೆ. ನೆಕ್ಸ್ಟ್ ಕಾಮಾ ಅಂದ್ರೆ ಈ ಥರ ಇರ್ತೈತೆ ರೀ. ಯೂಸ್ಡ್ ಟು ಇಂಡಿಕೇಟ್ ಅ ಪಾಸ್ ಇನ್ ದ ಸೆಂಟೆನ್ಸ್ ಅಂದರೆ ವಾಕ್ಯದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಲು ಅಥವಾ ವಿರಾಮವನ್ನು ತೆಗೆದುಕೊಳ್ಳಲು ಈ ಥರದ ಕಾಮಗಳನ್ನು ನಾವೇನು ಮಾಡ್ತೀವಿ, ಹೆಚ್ಚಾಗಿ ಬಳಸ್ತೀವಿ. ಯೂಸ್ಡ್ ಟು ಸಪ್ರೇಟ್ 2 or more ಐಟಮ್ಸ್ ಇನ್ ಅ ರೋ ಅಂದರೆ ಸಾಲುಗಳಲ್ಲಿ ಸತತವಾಗಿ ಒಂದು ಅಥವಾ ಹೆಚ್ಚಿನ ವಸ್ತುಗಳನ್ನು ಬೇರ್ಪಡಿಸಲು ಕೂಡ ಏನು ಮಾಡ್ತೀವಿ ನಾವು ಕಾಮಗಳನ್ನು ಬಳಸ್ತೀವಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಾನ್ರಿ ಆಫ್ಟರ್ ಗೆಟಿಂಗ್ ಡೌನ್ ಫ್ರಮ್ ದ ಬಸ್. ಸೊ ಇಲ್ಲಿ ಬಸ್ನ ಬಾಜು ಕಾಮನ್ನು ಕೊಟ್ಟಿದ್ದಾನೆ. ಐ ವಾಕ್ಡ್ ಟುವರ್ಡ್ಸ್ ಮೈ ಸ್ಕೂಲ್ ಅಂತಂದರೆ ಇಲ್ಲಿ ಏನು ಹೇಳ್ತಾನ್ರಿ, ಬಸ್ಸಿನಿಂದ ಇಳಿದ ನಂತರ, ಈ ನಂತರ ಆದ್ಗೂಡಲೇ ಏನು ಮಾಡ್ತಾನೆ ರೀ, ಕಾಮ ತಗೋತಾನ. ನಾನು ನನ್ನ ಶಾಲೆಯ ಕಡೆಗೆ ಹೋದೆ, ವಾಕ್ ಟುವರ್ಡ್ಸ್ ಮೈ ಸ್ಕೂಲ್. ಇಲ್ಲಿ ಅವನು ಸೆಕೆಂಡ್ ಇನ್ನೊಂದು ಕ್ವಶನ್ ಕೊಟ್ಟಾನ್ರಿ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾನ ಇಲ್ಲಿ. ದ ಗ್ರಾಸರಿ ಸ್ಟೋರ್ ಹ್ಯಾಡ್ ಫ್ರೆಶ್ ಕಿವೀಸ್, ಸ್ಟ್ರಾಬೆರೀಸ್ ಆ್ಯಂಡ್ ಮ್ಯಾಂಗೋಸ್ ಅಂತ ಕೊಟ್ಟಿದ್ದಾನೆ. ಅಂದರೆ ಇಲ್ಲೊಂದು ದಿನಸಿ ಅಂಗಡಿಯಲ್ಲಿ ತಾಜಾ ಕಿವಿ ಹಣ್ಣುಗಳು, ಸ್ಟ್ರಾಬೆರಿ ಹಣ್ಣುಗಳು ಮತ್ತು ಮಾವಿನ ಹಣ್ಣುಗಳು ಇದ್ವು ಅಂತೇಳಿ. ಸೊ ಇಲ್ಲಿ ಹಣ್ಣುಗಳನ್ನು ಹೇಳುವಾಗ ಅಲ್ಲೇನು ಮಾಡ್ಯಾನ್ರವ, ಈ ಕಿವೀಸ್ ಮತ್ತು ಸ್ಟ್ರಾಬೆರಿ ನಡುವೆ ಏನು ಮಾಡ್ಯಾನ್ರಿ, ಇಲ್ಲೊಂದು ಸಣ್ಣ ಕಾಮನ್ ಏನು ಮಾಡ್ತಾನೆ ಯೂಸ್ ಮಾಡ್ತಾನೆ ಟು ಟೇಕ್ ಅ ಪಾಸ್. ಸೊ ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು. ವಿಲ್ ಗೋ ಟು ದ ನೆಕ್ಸ್ಟ್. ಮೂರನೇದು ಕ್ವಶನ್ ಮಾರ್ಕ್ ಅಂತಂದ್ರೆ ಇದಕ್ಕೆ ಏನಂತೀವಿ ನಾವು, ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೇವೆ ರೀ. ಸೊ ಯೂಸ್ಡ್ ಆಟ್ ದ ಎಂಡ್ ಆಫ್ ಅ ಕ್ವಶನ್ ಅಂದ್ರೆ, ಸೊ ಪ್ರಶ್ನೆಯ ಕೊನೆಯಲ್ಲಿ ಏನು ಮಾಡ್ತೇವೆ ರೀ, ಈ ತರಹದ ಪ್ರಶ್ನಾತ್ಮಕ ಚಿಹ್ನೆಗಳನ್ನು ಬಳಸ್ತೇವೆ. ಇಲ್ಲಿ ಕೊಟ್ಟೆ ನಾನು ನಿಮ್ಗೆ, ವೇರ್ ಈಸ್ ಯುವರ್ ಬುಕ್, ನಿನ್ನ ಪುಸ್ತಕ ಎಲ್ಲಿ ಇದೆ, ಅಥವಾ ವೇರ್ ಆರ್ ಯು ಗೋಯಿಂಗ್, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ. ಸೊ ಆಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಕ್ವಶನ್ ಮಾರ್ಕ್ ವಿಲ್ ಬಿ ಅಪ್ಲೈಡ್. ನೆಕ್ಸ್ಟ್ ಎಕ್ಸ್ಕ್ಲೇಮೇಷನ್ ಮಾರ್ಕ್ ಅಂದರೆ ಈ ಥರ ಇರ್ತೈತೆ ರೀ ಇದು. ಸೊ ಇದಕ್ಕೆ ನಾವು ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಕೂಡ ಏನು ಮಾಡ್ತೇವೆ ರೀ, ಕನ್ನಡದೊಳಗೆ ಕರಿತೇವೆ. ನೆಕ್ಸ್ಟ್ ಯೂಸ್ಡ್ ಆಟ್ ದ ಎಂಡ್ ಆಫ್ ಅ ವರ್ಡ್ ಆರ್ ಅ ಸೆಂಟೆನ್ಸ್ ಟು ಇಂಡಿಕೇಟ್ ಅ ಸ್ಟ್ರಾಂಗ್ ಫೀಲಿಂಗ್ ಅಂದರೆ ಬಲವಾದ ಭಾವನೆಯನ್ನು ಸೂಚಿಸಲು ಪದ ಅಥವಾ ವಾಕ್ಯದ ಕೊನೆಯಲ್ಲಿ ಏನು ಮಾಡ್ತೇವ್ರಿ ನಾವು ಈ ಎಕ್ಸ್ಕ್ಲೇಮೇಷನ್ ಮಾರ್ಕನ್ನು ಏನು ಮಾಡ್ತೇವೆ ರೀ, ಬಳಸ್ತೇವೆ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಾನ್ರಿ, ವಾಟ್ ಅ ಬ್ಯೂಟಿಫುಲ್ ಡ್ರೆಸ್, ಹುರ್ರೇ ವಿ ವಾನ್ ದ ಮ್ಯಾಚ್ ಅಂದರೆ ಎಂಥ ಸುಂದರವಾದ ಡ್ರೆಸ್ ಇದು ಅಂತ ಹೇಳಲಿಕ್ಕೆ. ಸೊ ಡ್ರೆಸ್ ತುಂಬ ಇಷ್ಟ ಆಗೈತೆ ರೀ, ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹುರ್ರೇ
ಅಂದ್ರೆ ಖುಷಿಯಲ್ಲಿ ಅವನು ತನ್ನ ಭಾವನೆಯನ್ನು ಹುರ್ರೆ ಅನ್ನುವಂಥ ಪದದೊಂದಿಗೆ ಅವನು ಏನು ಮಾಡ್ತಾನೆ ಎಕ್ಸ್ಪ್ರೆಸ್ ಮಾಡ್ತಾನೆ. ಯಾಕಂದ್ರೆ ಅವ ಏನು ಮಾಡಿರ್ತಾನೆ ರೀ ಪಂದ್ಯವನ್ನು ಏನು ಮಾಡಿರ್ತಾನೆ ರೀ ಗೆದ್ದಿರ್ತಾನೆ. ಪಂದ್ಯವನ್ನು ಗೆದ್ದಿರ್ತಾನೆ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಕ್ಯಾಪಿಟಲೈಸೇಷನ್ ರೂಲ್ಸ್. ಕ್ಯಾಪಿಟಲೈಸೇಷನ್ಸ್ ಅಂದ್ರೆ ಎಲ್ಲಿ ಕ್ಯಾಪಿಟಲ್ ಪದಗಳನ್ನು ಬಳಕೆ ಮಾಡಬೇಕನ್ನೋದ್ರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಇಲ್ಲಿ ನೀಡಿದ್ದಾರೆ ರೀ. ಓಕೆ, ಫಸ್ಟ್ ಬರುತ್ತೆ ವಾಟ್ ಇಟ್ ಶೋಸ್, ಅಂದರೆ ಇದು ಏನನ್ನು ತೋರಿಸುತ್ತೆ ಅಂತ ಕೊಟ್ಟಿದ್ದಾರೆ ಅವರೇ. ಫಸ್ಟ್ ನಾವೇನು ಮಾಡೋಣ ರೀ ಟೈಟಲ್ಸ್ಗೆ ಹೋಗೋಣ. ಫಸ್ಟ್ ಅದರೊಳಗೆ ರೂಲನ್ನು ನೋಡೋಣ. ರೂಲ್ ಅಂದರೆ ಏನು ಗೊತ್ತ್ರಿ, ನಿಯಮ. ಸೊ ಇಲ್ಲಿ ಫಸ್ಟ್ ನೋಡೋಣ ರೀ, ಕ್ಯಾಪಿಟಲೈಸ್ ದ ಫಸ್ಟ್ ಲೆಟರ್ ಇನ್ ದ ಟೈಟಲ್ಸ್ ಯೂಸ್ಡ್ ಬಿಫೋರ್ ಪೀಪಲ್ಸ್ ನೇಮ್ ಅಂತ ಕೊಟ್ಟಾನ. ಪೀಪಲ್ಸ್ ನೇಮ್ಸ್ ಅಂತ ಕೊಟ್ಟಾನ ಅಂದ್ರೆ ಜನರ ಹೆಸರಿನ ಮೊದಲು ಬಳಸುವ ಶೀರ್ಷಿಕೆಯಲ್ಲಿ ಮೊದಲ ಅಕ್ಷರವನ್ನು ಏನು ಮಾಡಬೇಕ್ರಿ ನಾವು ದೊಡ್ಡದಾಗಿ ಬರೆಯಬೇಕು. ಓಕೆ, ಇಲ್ಲಿ ನಾವು ಎಕ್ಸಾಂಪಲ್ ನೋಡೋಣ ರೀ, ಉದಾಹರಣೆ ನೋಡೋಣ. ಇಲ್ಲಿ ಏನು ಮಾಡ್ಯಾನ್ರಿ ಅವ, ಡಾಕ್ಟರ್ ಮಲಿಕ್ ಆ್ಯಂಡ್ ಮಿಸ್ಟರ್ ಪಾಂಡೆ ವೇರ್ ಇನ್ವೈಟೆಡ್ ಟು ದ ಪಾರ್ಟಿ. ಅಂದ್ರೆ ಇಲ್ಲಿ ಡಾಕ್ಟರ್ ಮಲಿಕ್ ಮತ್ತು ಪಾಂಡೆ ಅವರನ್ನ ಏನು ಮಾಡ್ಯಾರ್ರಿ ಪಾರ್ಟಿಗೆ ಇನ್ವೈಟ್ ಮಾಡ್ಯಾರ ಅಂತೇಳಿ ಇಲ್ಲೊಂದು ಸಿಂಪಲ್ ಸೆಂಟೆನ್ಸ್ ಐತಿ. ಇಲ್ಲಿ ನೋಡ್ರಿ ಮಲಿಕ್. ಓಕೆ, ಸೊ ಎಮ್ ಶುಡ್ ಬಿ ಕ್ಯಾಪಿಟಲ್. ಓಕೆ, ಮಿಸ್ಟರ್ ಪಾಂಡೆ. ಓಕೆ, ಪಾಂಡೆ ಪಿ ಶುಡ್ ಬಿ ಕ್ಯಾಪಿಟಲ್. ಸೊ ಈ ಥರ. ಓಕೆ, ನೀವು ಜನರ ಹೆಸರಿನ ಮೊದಲ ಪದವನ್ನು ಬರಿತಾ ಇದ್ದೀರಿಪ್ಪ ಅಂತಂದ್ರೆ ನೀವು ಅಲ್ಲಿ ಏನು ಮಾಡ್ಬೇಕ್ರಿ, ಮೊದಲ ಅಕ್ಷರವನ್ನು ಕ್ಯಾಪಿಟಲೈಸ್ ಮಾಡ್ಬೇಕಂತ ಏನು ಮಾಡ್ತೈತ್ರಿ ಇದು ರೂಲ್ ಹೇಳ್ತೈತಿ. ನೆಕ್ಸ್ಟ್ ವರ್ಡ್ ಐ ಅಂದರೆ ಐ ಅನ್ನುವಂತಹ ಪದವನ್ನು ಬಳಕೆ ಮಾಡುವಾಗ ಓಕೆ ಕ್ಯಾಪಿಟಲೈಸ್ ದ ಲೆಟರ್ ಐ ವೆನ್ ಇಟ್ ಯೂಸ್ಡ್ ಆ್ಯಸ್ ಅ ವರ್ಡ್ ಆರ್ ಪ್ರನೌನ್. ಅಂದ್ರೆ ಯಾವಾಗಲೂ ನೀವು ಐಯನ್ನು ಬರೆಯುವಾಗ ಅಥವಾ ಒಂದು ಪ್ರನೌನನ್ನು ಬರೆಯುವಾಗ ಮೊದಲು ಅಕ್ಷರವನ್ನು ಕ್ಯಾಪಿಟಲ್ ಆಗಿ ಬರೀಬೇಕಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಅದು ರೂಲ್ ರೀ, ಅದ ನಿಯಮ. ಓಕೆ, ಇಲ್ಲಿ ಕೊಟ್ಟಾನ ರೀ ಅವ, ಹೀ ಸೆಡ್ ಐ ಶುಡ್ ಅಕಂಪನಿ ಹಿಮ್ ಟು ದ ಮಾಲ್. ಅಂದ್ರೆ ನಾನು ಅವನ ಜೊತೆ ಮಾಲ್ಗೆ ಹೋಗಬೇಕು ಅಂತ ಇದರ ಅರ್ಥ. ಇಲ್ಲಿ ನೀವು ನೋಡ್ಬೋದ್ರಿ, ಹಿ ಎಚ್ ಶುಡ್ ಬಿ ಕ್ಯಾಪಿಟಲ್. ಓಕೆ, ಇಲ್ಲಿ ಐ ಅಂತ ಐತ್ರಿ, ಐ ಅಂತಂದ್ರೆ ನಾನು, ಇದು ಕೂಡ ಏನಾಗಿರ್ಬೇಕು ರೀ ಕ್ಯಾಪಿಟಲ್ ಆಗಿ ಇರಬೇಕು ಅಂತ ಅವ ಏನು ಮಾಡ್ತಾನೆ ರೀ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇಲ್ಲೇ ಮೂರನೇದು ನೇಮ್ಸ್ ಅಂದರೆ ಹೆಸರುಗಳು ರೀ. ಓಕೆ, ಸೊ ಕ್ಯಾಪಿಟಲೈಸ್ ದ ಫಸ್ಟ್ ಲೆಟರ್ ಇನ್ ದ ನೇಮ್ಸ್ ಆಫ್ ಪೀಪಲ್ಸ್, ಪ್ಲೇಸಸ್, ಡೇಸ್ ಆ್ಯಂಡ್ ಮಂತ್ಸ್. ಅಂದರೆ ಜನರು, ಸ್ಥಳಗಳು, ದಿನಗಳು ಮತ್ತು ತಿಂಗಳುಗಳ ಹೆಸರಿನಲ್ಲಿ ಮೊದಲ ಅಕ್ಷರವನ್ನು ದೊಡ್ಡ ಅಕ್ಷರದಲ್ಲಿ ಬರೀಬೇಕಂತ ಏನು ಮಾಡ್ತೈತ್ರಿ ಈ ನಿಯಮ ನಿಮಗೆ ಹೇಳ್ತೈತಿ. ಓಕೆ, ಸೊ ಇಲ್ಲಿ ನೋಡೋಣ್ರಿ ನಾವು, ದ ಸಮ್ಮರ್ ಬ್ರೇಕ್ ಓಕೆ ಈಸ್ ಸ್ಟಾರ್ಟಿಂಗ್ ದಿಸ್ ಫ್ರೈಡೇ ಏನ್ರಿ ಇದು ಒಂದು ದಿನ. ಎಫ್ ಶುಡ್ ಬಿ ಕ್ಯಾಪಿಟಲ್. ಓಕೆ, ಆ್ಯಂಡ್ ವಿಲ್ ಕಂಟಿನ್ಯೂ ಟಿಲ್ ದ ಎಂಡ್ ಆಫ್ ಜೂನ್ ಏನ್ರಿ ಇದೊಂದು ಮಂತ್. ಸೊ ಜೆ ಶುಡ್ ಬಿ ಇನ್ ಕ್ಯಾಪಿಟಲ್. ಓಕೆ, ಸುರೇಶ್ ಏನ್ರಿ ಇದು ನೇಮ್. ಓಕೆ, ಸುರೇಶ್ ಏನ್ರಿ ನೇಮ್, ಎಸ್ ಶುಡ್ ಬಿ ಕ್ಯಾಪಿಟಲ್. ಈಸ್ ಪ್ಲಾನಿಂಗ್ ಟು ವಿಸಿಟ್ ಲಂಡನ್ ಏನ್ರಿ ಇದೊಂದು ಪ್ಲೇಸ್. ಸೊ ಎಲ್ ಶುಡ್ ಬಿ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಇಯರ್ ಅಂದ್ರೆ ಸೊ ಇಲ್ಲಿ ನೀವು ಏನು ಮಾಡ್ಬೇಕ್ರಿ, ಜನರು, ಸ್ಥಳಗಳು, ದಿನಗಳು ಮತ್ತು ತಿಂಗಳುಗಳ ಹೆಸರುಗಳನ್ನ ಏನು ಮಾಡ್ಬೇಕ್ರಿ ಯಾವುದೇ ಸೆಂಟೆನ್ಸ್ನಲ್ಲಿ ಬರೆಯುವಾಗ ಅದರ ಮೊದಲ ಅಕ್ಷರವನ್ನು ಕ್ಯಾಪಿಟಲ್ ಆಗಿ ಬಳಕೆ ಮಾಡ್ಬೇಕಂತ ಏನು ಮಾಡ್ತೈತ್ರಿ ಈ ರೂಲ್ ಹೇಳ್ತೈತೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಲೆಟರ್ ಆಫ್ ಸೆಂಟೆನ್ಸಸ್ ಅಂದ್ರೆ ವಾಕ್ಯದ ಮೊದಲ ಪದದಲ್ಲಿ ಏನು ಮಾಡ್ಬೇಕ್ರಿ ನಾವು ಕ್ಯಾಪಿಟಲನ್ನು ಬಳಸ್ಬೇಕಂತ ಏನು ಮಾಡ್ತೈತ್ರಿ ಇದು ಹೇಳ್ತೈತಿ. ಓಕೆ, ಕ್ಯಾಪಿಟಲೈಸ್ ದ ಫಸ್ಟ್ ಲೆಟರ್ ಇನ್ ಎವ್ರಿ ಸೆಂಟೆನ್ಸ್ ಅಂದರೆ ವಾಕ್ಯದ ಮೊದಲ ಪದದಲ್ಲಿ ಫಸ್ಟ್ ಲೆಟರ್ನಲ್ಲಿ ಏನು ಮಾಡ್ಬೇಕ್ರಿ ನಾವು ಕ್ಯಾಪಿಟಲ್ ಆಲ್ಫಾಬೆಟನ್ನು ಬಳಸ್ಬೇಕಂತ ಇದು ಏನು ಮಾಡ್ತೈತ್ರಿ ಹೇಳ್ತೈತಿ. ಇಲ್ಲಿ ನೋಡ್ರಿ, ದ ಲಿಟಲ್ ಗರ್ಲ್, ಇಲ್ಲಿ ದ ಐತಿ ಗೊತ್ತ್ರಿ. ಸೊ ಟಿ ಎ ಶುಡ್ ಬಿ ಕ್ಯಾಪಿಟಲ್ ಇರ್ಬೇಕ್ರಿ. ಲಾಸ್ ಹರ್ ಬುಕ್ ಅಂತಂದ್ರೆ ಏನ್ರಿ, ಒಬ್ಬ
ಸಣ್ಣ ಹುಡುಗಿ ತನ್ನ ಪುಸ್ತಕವನ್ನು ಕಳೆದುಕೊಂಡಳು ಅಂತೇಳಿ ಈ ಒಂದು ವಾಕ್ಯದ ಅರ್ಥ. ಸೊ ಇಲ್ಲಿ ನಾವೇನು ಯೂಸ್ ಮಾಡೇವ್ರಿ, ದ ಲಿಟಲ್. ಇಲ್ಲಿ ದ ಬಂತಿಲ್ರಿ, ಟಿ ಏನಿರ್ಬೇಕು ಇದ್ರೊಳಗೆ, ಕ್ಯಾಪಿಟಲ್ ಇರಬೇಕು. ಓಕೆ, ನೆಕ್ಸ್ಟ್ ಬರ್ತೈತ್ರಿ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಸೊ ಇದನ್ನು ನಾನು ನಿಮಗೆ ಇನ್ನೊಂದು ಸಪ್ರೇಟ್ ವೀಡಿಯೋದ್ರೊಳಗೆ ಏನು ಮಾಡ್ತೇನೆ ರೀ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾನು ನಿಮ್ಗೆ ಜಸ್ಟ್ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೇನೆ ರೀ, ಅದರೊಳಗೆ ನಾನು ನಿಮ್ಗೆ ಪೂರ್ತಿಯಾಗಿ ಏನು ಮಾಡ್ತೇನೆ ರೀ, ಪಾರ್ಟ್ಸ್ ಆಫ್ ಸ್ಪೀಚನ್ನು ಹೇಳ್ತೇನೆ. ಓಕೆ, ಮೊದಲು ಬರ್ತೈತೆ ರೀ ನೌನ್. ನೌನ್ ಅಂದ್ರೆ ಏನು ಗೊತ್ತ್ರಿ, ನಾಮಪದ ಅಂತ ಕರಿತೀವ್ರಿ ನಾವು ಇದಕ್ಕೆ. ವರ್ಡ್ಸ್ ನೇಮಿಂಗ್ ವರ್ಡ್ಸ್ ದಟ್ ರೆಫರ್ ಟು ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಅಂದರೆ ಯಾವುದೇ ಪದಗಳು, ವಾಕ್ಯಗಳು ಅಥವಾ ವಾಕ್ಯಗಳು ಒಬ್ಬ ವ್ಯಕ್ತಿಯನ್ನು, ಸ್ಥಳವನ್ನು ಅಥವಾ ವಸ್ತುವನ್ನು ಅಥವಾ ಒಂದು ಪರಿಕಲ್ಪನೆಯನ್ನು ಹೆಸರಿಸಿದ್ರೆ ಅದಕ್ಕೆ ಏನಂತೀವಿ ನಾವು ನಾಮಪದ ಅಂತ ಕರಿತೇವೆ ಅಥವಾ ನೌನ್ ಅಂತ ಕರಿತೇವೆ ರೀ. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟನ್ರಿ ಅವ, ಕವಿತಾ ಬಾಟ್ ಅ ಬುಕ್. ಕವಿತಾ ಆ್ಯಂಡ್ ಬುಕ್ ಆರ್ ನೌನ್ಸ್. ಓಕೆ, ಸೊ ಇಲ್ಲಿ ನಾವು ನೋಡೋಣ ರೀ, ಕವಿತಾ ಬಾಟ್ ಅ ಬುಕ್. ಕವಿತಾ ಏನ್ರಿ ಇಲ್ಲಿದೆ, ಇಟ್ ಈಸ್ ದ ನೇಮ್ ಆಫ್ ಪರ್ಸನ್. ಓಕೆ ಓಕೆ, ಬುಕ್ ಏನ್ರಿ ಇದೆ, ನೇಮ್ ಆಫ್ ಥಿಂಗ್. ಓಕೆ, ಒಂದು ವಸ್ತುವಿನ ಹೆಸರು ರೀ ಪುಸ್ತಕ. ಕವಿತಾ ಅನ್ನೋದು ಒಬ್ಬ ಮಹಿಳೆಯ ಹೆಸರು ರೀ. ಸೊ ಇವೆರಡು ಏನಾಗ್ತಾವ್ರಿ, ನೌನ್ ಆಗ್ತಾವಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಸೊ ಇಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಾರ್ರಿ, ಟೈಗರ್. ಓಕೆ, ನೇಮ್ ಆಫ್ ದ ಎನಿಮಲ್, ಟ್ರುತ್. ನೇಮ್ ಆಫ್ ದ ಪರ್ಸ್ಪೆಕ್ಟಿವ್ ಅಥವಾ ನೇಮ್ ಆಫ್ ದ ಫೀಲಿಂಗ್. ಓಕೆ, ಇಂಡಿಯಾ ನೇಮ್ ಆಫ್ ದ ಪ್ಲೇಸ್, ರಾಜ್ ನೇಮ್ ಆಫ್ ದ ಪರ್ಸನ್, ಜನವರಿ ನೇಮ್ ಆಫ್ ದ ಮಂತ್. ಸೊ ಈ ಥರ ನೀವು ಇದನ್ನು ಏನು ಮಾಡ್ಬೋದು ರೀ, ತಿಳಿದುಕೊಳ್ಬೋದು. ಸೆಕೆಂಡ್, ಸೊ ಇಲ್ಲಿ ನಾವೇನು ಮಾಡೋಣ ರೀ, ನೆಕ್ಸ್ಟ್ ಹೋಗೋಣ ಪ್ರೊನೌನ್. ಪ್ರೊನೌನ್ ಅಂತಂದ್ರೆ ಸರ್ವನಾಮಪದ ಅಂತ ಇದಕ್ಕೆ ನಾವು ಕರಿತೇವೆ ರೀ. ಓಕೆ, ವರ್ಡ್ಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್. ಅಂದ್ರೆ ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ ನಾವೇನಂತೇವೆ ರೀ, ಪ್ರೊನೌನ್ಸ್ ಅಂತ ಕರಿತೇವೆ. ಓಕೆ, ಪ್ರೊನೌನ್ಸ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಾನ್ರಿ ಅವ, ಕವಿತಾ ಬಾಟ್ ಅ ಬುಕ್, ಶಿ ಹ್ಯಾಸ್ ಅ ಗ್ರೇಟ್ ಬುಕ್ ಕಲೆಕ್ಷನ್, she is used in place of the noun ಕವಿತಾ. ಅಂದ್ರೆ ಇಲ್ಲಿ ಏನು ಮಾಡ್ಯಾಳ್ರಿ, ಕವಿತಾನ ಒಬ್ಬ ಮಹಿಳೆ ಏನು ಮಾಡ್ಯಾಳ್ರಿ, ಒಂದು ಪುಸ್ತಕವನ್ನು ಖರೀದಿ ಮಾಡ್ಯಾಳ. ಕವಿತಾ ಏನ್ರಿ ಇದ ನೌನ್. ಬುಕ್ ಏನ್ರಿ, ಇದು ನೌನ್. ಓಕೆ, ಇಲ್ಲಿ ನಾವು ಕವಿತಾ ಅನ್ನೋದ್ರ ಬದಲಿ ಅವಳು ಅಂತ ಬಳಸ್ತೇವೆ. ನಾವು ಇಲ್ಲಿ ಶಿ ಅನ್ನೋದನ್ನು ಬಳಸಾತೇವಿ. ಸೊ ಶಿ ಏನ್ರಿ ಇಟ್ ಈಸ್ ಪ್ರೊನೌನ್. ಅಂದ್ರೆ ಕವಿತಾ ಅನ್ನುವ ಮಹಿಳೆಯ ಬದಲಾಗಿ ನಾವೇನು ಮಾಡತ್ತೇವೆ ರೀ, ಅವಳು ಅಂತ ಇಲ್ಲಿ ನಾವೇನು ಮಾಡ್ತೇವೆ ರೀ, ಬಳಸಾತ್ತೇವೆ. ಸೊ ಇದಕ್ಕೆ ಏನಂತೇವ್ರಿ, ನಾವು ಪ್ರೊನೌನ್ ಅಂತ ಕರಿತೇವೆ. ಓಕೆ, ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ. ಸೊ ಇಲ್ಲಿ ಕೊಟ್ಟನ್ರಿವ, ಐ ಅಂದರೆ ನಾನು, ಯು ಐ ಅಂದರೆ ನಾನು, ಯು ಅಂದರೆ ನೀನು, ದೇ ಅಂದರೆ ಅವರು, ಅಸ್ ಅಂದರೆ ನಾವು, ಶಿ ಅಂದರೆ ಅವಳು, ಹಿ ಅಂದರೆ ಅವನು. ಇವೆಲ್ಲ ಏನ್ರಿವ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪ್ರೊನೌನ್ಸ್. ಓಕೆ, ನೆಕ್ಸ್ಟ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದ್ರೆ ನೋಡ್ರಿ, ಇದಕ್ಕೆ ನಾವು ನಾಮ ವಿಶೇಷಣ ಅಂತ ಕರಿತೀವಿ. ವರ್ಡ್ಸ್ ದಟ್ ಡಿಸ್ಕ್ರೈಬ್ ಅದರ್ ನೌನ್ಸ್ ಅಥವಾ ವರ್ಡ್ಸ್ ಅಂತ ಕೊಟ್ಟ ನಾವು ನೌನ್ಸ್ ಅನ್ನ ಡಿಸ್ಕ್ರೈಬ್ ಮಾಡುವಂಥ ಪದಗಳಿಗೆ ನಾವೇನಂತೇವ್ರಿ, ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಕೊಟ್ಟಾನ್ರಿವ, ಕವಿತಾ ಬಾಟ್ ಅ ಬೆಸ್ಟ್ ಸೆಲ್ಲಿಂಗ್ ಬುಕ್. ಬೆಸ್ಟ್ ಸೆಲ್ಲಿಂಗ್ ಇಸ್ ಅನ್ ಅಡ್ಜೆಕ್ಟಿವ್ ದಟ್ ಡಿಸ್ಕ್ರೈಬ್ಸ್ ದ ನೌನ್ ಬುಕ್. ಅಂದ್ರೆ ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ, ಕವಿತಾ ಬಾಟ್ ಅ ಬೆಸ್ಟ್ ಸೆಲ್ಲಿಂಗ್ ಬುಕ್. ಬುಕ್ ಏನ್ರಿ ಇದೊಂದು ನೌನ್ ರೀ, ವಸ್ತುವಿನ ಹೆಸರು ನೌನ್ ರೀ. ಬೆಸ್ಟ್ ಸೆಲ್ಲಿಂಗ್ ಅಂದ್ರೆ ಈ ಪುಸ್ತಕದ ವರ್ಣನೆಯನ್ನು ಏನು ಮಾಡ್ತೈತ್ರಿ, ಬೆಸ್ಟ್ ಸೆಲ್ಲಿಂಗ್ ಅನ್ನುವಂಥ ಪದ ಏನು ಮಾಡ್ತೈತ್ರಿ, ಎಕ್ಸ್ಪ್ಲೇನ್ ಮಾಡ್ತೈತಿ. ಅಂದ್ರೆ ಈ ಪುಸ್ತಕ ಏನೈತ್ರಿ, ಭಾಳ ಜನಪ್ರಿಯವಾಗಿ ಸೇಲ್ ಆಗೈತೆ ಅಂತ ಏನು ಮಾಡ್ತೈತ್ರಿ, ಈ ವರ್ಡ್ ಹೇಳ್ತೈತಿ. ಸೊ ಇಲ್ಲಿ ಬೆಸ್ಟ್ ಸೆಲ್ಲಿಂಗ್ ಅನ್ನೋದೇನ್ರಿ ಈ ಸೆಂಟೆನ್ಸ್ನಲ್ಲಿ ಅಡ್ಜೆಕ್ಟಿವ್. ಓಕೆ, ಸೊ ಇಲ್ಲಿ ನಾವು ಇಲ್ಲಿ ಡಿಫ್ರೆಂಟ್ ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟಾರ್ರಿ ಅವರ. ಓಕೆ, ಇಲ್ಲಿ ನಾವು ನೋಡ್ಬೋದು, ಲಾರ್ಜ್ ಪಿಜ್ಜಾ. ಪಿಜ್ಜಾ ಅನ್ನೋದೇನ್ರಿ ಇಲ್ಲೇ ನೌನ್ ರೀ. ಲಾರ್ಜ್ ಅನ್ನೋದೇನ್ರಿ ದೊಡ್ಡದು ಅಂತ ಹೇಳ್ತೈತಿದೆ. ರೆಡ್ ಬೈಕ್. ಓಕೆ, ರೆಡ್ ಬೈಕ್ ಅಂದ್ರೆ ಬೈಕ್ ಏನ್ರಿ, ನೇಮ್ ಆಫ್ ದ ಥಿಂಗ್. ರೆಡ್ ಅನ್ನೋದು ಆ ಬೈಕ್ನ ಕಲರ್. ಓಕೆ, ಇಲ್ಲಿ ನಾಟಿ ಅಂತ ಐತ್ರಿ. ನಾಟಿ ಅಂತಂದ್ರೆ ನಾಟಿ ಅಂಕಲ್ ಅಂತ ಕರಿಬೋದ್ರಿ ನಾವು, ತುಂಟ ಮಾವ ಅಂತೇಳಿ. ಮಾವ ಅಥವಾ ಅಂಕಲ್ ಅನ್ನೋದೇನ್ರಿ, ನೇಮ್ ಆಫ್ ದ ಪರ್ಸನ್. ನಾಟಿ ಅನ್ನೋದೇನ್ರಿ, ಅವನ ವಿಶೇಷತೆ ರೀ ಇದೆ. ವೀಕ್ ಪರ್ಸನ್ ಅಂತ ಕರಿತೀವ್ರಿ ನಾವು. ಓಕೆ, ವೀಕ್ ಮ್ಯಾನ್ ಅಂತ ಕರಿತೀವಿ. ಸೊ ಅಂತಂದ್ರೆ
ದುರ್ಬಲ ಮನುಷ್ಯ ಅಂತೇಳಿ. ಓಕೆ, ದೀಸ್ 1 ಫುಟ್ ಅಂತಂತಂದ್ರೆ 1 ಇಂಚು. ಸೊ ಇವೆಲ್ಲ ಏನ್ರಿ ದೀಸ್ ಆರ್ ದ ಅಡ್ಜೆಕ್ಟಿವ್ಸ್. ಓಕೆ, ಅಂದ್ರೆ ಇವೇನು ಮಾಡ್ತಾವ್ರಿ, ನಾಮಪದವನ್ನು ಏನು ಮಾಡ್ತಾವ್ರಿ ಡಿಸ್ಕ್ರೈಬನ್ನು ಮಾಡ್ತಾವೆ. ಓಕೆ, ಗೊತ್ತದ. ನೆಕ್ಸ್ಟ್ ವರ್ಬ್ಸ್ ಅಂದ್ರೆ ಏನು ಗೊತ್ತ್ರಿ, ಕ್ರಿಯಾಪದ ಅಂತ ಕರಿತೇವ್ರಿ ನೀವು. ನಾವು ಇವಕ್ಕೆ ವರ್ಡ್ಸ್ ದಟ್ ಶೋಸ್ ಆ್ಯಕ್ಷನ್ ಅಂದ್ರೆ ಈ ಪದಗಳು ಅಥವಾ ವಾಕ್ಯಗಳು ಕ್ರಿಯೆಯನ್ನು ಸೂಚನೆ ಮಾಡಕತ್ತಿದ್ವು ಅಂತಂದ್ರೆ ಆ ಪದಗಳಿಗೆ ಏನು ಮಾಡ್ತೀವಿ ನಾವು ಕ್ರಿಯಾಪದ ಅಂತ ಏನು ಮಾಡ್ತೇವ್ರಿ ಕರಿತೇವಿ. ಓಕೆ, ಸೊ ಅದು ಸೆಂಟೆನ್ಸ್ ಒಳಗೂ ಆಗಿರ್ಬೋದು ರೀ, ಇಲ್ಲ ಅಂತಂದ್ರೆ ಅದು ಪದಗಳೊಳಗೂ ಆಗಿರ್ಬೋದು. ಓಕೆ, ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಕೊಟ್ಟನವ, ಕವಿತಾ ಬೈಸ್ ಅ ನ್ಯೂ ಬುಕ್. ಈ ಬೈಸ್ ಅಂದ್ರೆ ಏನ್ರಿ ಇದೆ, ಖರೀದಿ ಮಾಡೋದು, ಖರೀದಿಸೋದು. ಇದೇನ್ರಿ ಇದೊಂದು ಆ್ಯಕ್ಷನ್. ಎವ್ರಿ ಮಂತ್. ಓಕೆ, ಬೈಸ್ ಈಸ್ ದ ವರ್ಬ್ ದಟ್ ಟೆಲ್ಸ್ ಅಬೌಟ್ ಕವಿತಾಸ್ ಆ್ಯಕ್ಷನ್. ಓಕೆ, ಸೊ ಇಲ್ಲೇ ಕವಿತಾ ಏನು ಮಾಡ್ತಾಳ್ರಿ, ಒಂದು ಹೊಸ ಪುಸ್ತಕವನ್ನು ಪ್ರತಿ ತಿಂಗಳು ಖರೀದಿ ಮಾಡ್ತಾಳೆ ಅಂತ ಏನು ಮಾಡ್ತೈತ್ರಿ, ಈ ಸೆಂಟೆನ್ಸ್ ಇರ್ತೈತಿ. ಖರೀದಿಸುವುದು ಏನ್ರಿ, ಕವಿತಾ ಮಾಡುವಂಥ ಒಂದು ಪ್ರಕ್ರಿಯೆ. ಸೊ ದ ಆ್ಯಕ್ಷನ್. ಸೊ ಇಲ್ಲಿ ನಾವು ಏನು ಮಾಡ್ಬೋದ್ರಿ, ಬೈಸನ್ನು ಅಥವಾ ಖರೀದಿಸುವುದನ್ನು ಏನಂತೀವ್ರಿ ನಾವು ವರ್ಬ್ ಅಂತ ಕರಿತೀವಿ. ಓಕೆ, ಇಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟನ. ರನ್ ಅಂದ್ರೆ ಓಡೋದ್ರಿ, ಈಟ್ ಅಂದ್ರೆ ತಿನ್ನೋದು, ಥಿಂಕ್ ಅಂದ್ರೆ ವಿಚಾರ ಮಾಡೋದು, ಸಿಟ್ ಅಂದ್ರೆ ಕುಳಿತುಕೊಳ್ಳೋದು. ಇವೆಲ್ಲ ಏನ್ರಿ ಆ್ಯಕ್ಷನ್. ಸೊ ಇವೆಲ್ಲ ಯಾವ್ದಾರ ಸೆಂಟೆನ್ಸ್ ಒಳಗೆ ಬರತ್ತವ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕ್ರಿ. ದೀಸ್ ಆರ್ ಆಲ್ ಕಾಲ್ಡ್ ಆಸ್ ವರ್ಬ್ಸ್. ಓಕೆ, ನೆಕ್ಸ್ಟ್ ಸೊ ಅಡ್ವರ್ಬ್ಸ್ ಅಂದ್ರೆ ನೋಡ್ರಿ, ವರ್ಡ್ಸ್ ದಟ್ ಆ್ಯಡ್ ಮೀನಿಂಗ್ ಆಫ್ ಟು ವರ್ಬ್ಸ್ ಬೈ ಆನ್ಸರಿಂಗ್ ಹೌ ಆಫ್ಟನ್, ವೆನ್ ಆ್ಯಂಡ್ ವೇರ್. ಅಂದ್ರೆ ಸೊ ಅಡ್ವರ್ಬ್ಸ್ಗಳು ಏನು ಮಾಡ್ತಾವ ಅಂತಂದ್ರೆ ಈ ಕ್ರಿಯಾಪದಗಳನ್ನು ವಿಶ್ಲೇಷಣೆ ಮಾಡ್ತಾವೆ. ಹೇಗೆ, ಯಾವಾಗ, ಎಷ್ಟು, ಎಲ್ಲಿ ಅನ್ನೋದನ್ನು ಏನು ಮಾಡ್ತಾವ್ರಿ ನಿಮ್ಗೆ ಇನ್ನೂ ಡೀಪಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾವೆ. ಇಲ್ಲಿ ನಾನು ನಿಮ್ಗೆ ಸಿಂಪಲಾಗಿ ಎಕ್ಸಾಂಪಲ್ ಕೊಡ್ತೀನಿ. ಕವಿತಾ ಕ್ವಿಕ್ಲಿ ರೀಡ್. ಸೊ ಕವಿತಾ ರೀಡ್ ಅಂದ್ರೆ ಮುಗೀತ್ರಿ, ಕವಿತಾ ಏನು ಮಾಡ್ತಾಳ್ರಿ, ಓದುತ್ತಾಳೆ ಅಂತೇಳಿ. ಕ್ವಿಕ್ಲಿ ಅನ್ನೋದೇನ್ರಿ, ಜಲ್ದಿ ಅಥವಾ ಸ್ಪೀಡಾಗಿ ಏನು ಮಾಡ್ತಾಳ್ರಿ, ಕವಿತಾ ಓದ್ತಾಳೆ ಅಂತ ಏನು ಮಾಡ್ತಾಳ್ರಿ ಅವರು ಹೇಳ್ತಾರ. ಸೊ ಕ್ವಿಕ್ಲಿ ಅನ್ನೋದೇನ್ರಿ, ಇಟ್ ಈಸ್ ಕಾಲ್ಡ್ ಆಸ್ adverb. ಓಕೆ, ಹರ್ ಬುಕ್ ಕ್ವಿಕ್ಲಿ ಟೆಲ್ಸ್ ಅಸ್ ಹೌ ಕವಿತಾ ಡಿಡ್ ದ ಆ್ಯಕ್ಷನ್. ಸೊ ಅಂದ್ರೆ ಆ ಕ್ರಿಯೆಯನ್ನು ಆಕಿ ಹೇಗೆ ಮಾಡಿದ್ಲು. ಸಪೋಸ್ ಹೀ ಈಸ್ ಸ್ವಿಮ್ಮಿಂಗ್ ಫಾಸ್ಟ್ ಅಂತ ನಾನು ಹೇಳ್ತೇನೆ ಅಂತಿಕೋ, ಸ್ವಿಮ್ಮಿಂಗ್ ಫಾಸ್ಟ್. ಸ್ವಿಮ್ಮಿಂಗ್ ಅನ್ನೋದೇನ್ರಿ ವರ್ಬ್, ಆ್ಯಕ್ಷನ್ ರೀ ಫಾಸ್ಟ್ ಇದೇನಾಕೈತ್ರಿ ಅವಾಗ adverb ಆಕೈತಿ. ಓಕೆ, ಸೊ ಈ ಥರ ಈಸಿಲಿ ಅಂತಂದ್ರೆ ಸರಳವಾಗಿ. ಓಕೆ, ಆಲ್ವೇಸ್ ಅಂತಂದ್ರೆ ಯಾವಾಗಲೂ, ಬಿಫೋರ್ ಅಂತಂದ್ರೆ ಹಿಂದೆ ಅಥವಾ ಫಾಸ್ಟ್ ಅಂತಂದ್ರೆ ಸ್ಪೀಡಾಗಿ, ಕೇರ್ಫುಲಿ ಅಂತಂದ್ರೆ ಆಗಿ ಅಥವಾ ಗಮನಾರ್ಹವಾಗಿ ಅಂತ ನಾವು ಇದನ್ನು ತಿಳ್ಕೊಬೋದ್ರಿ. ಸೊ ಇವೆಲ್ಲ ಏನು ಬರ್ತಾವ್ರಿ ಅಡ್ವರ್ಬ್ಸ್ ಒಳಗಡೆ ಬರ್ತಾವೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ನೋಡೋಣ್ರಿ ನಾವು ಸಪೋರ್ಟಿಂಗ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೊಟ್ಟಾನ್ರಿ ಅವ. ಓಕೆ, ಮೊದಲು ನೋಡೋಣ್ರಿ ಆರ್ಟಿಕಲ್ ಎ ಆ್ಯಂಡ್ ದ ಅನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ ಅಂತ ಕೇಳನ್ರಿ ನಾವು. ಫಸ್ಟ್ ಆ್ಯನ್ ಯೂಸ್ಡ್ ಬಿಫೋರ್ ವರ್ಡ್ಸ್ ವಿತ್ ಓವೆಲ್ ಸೌಂಡ್. ಅಂದ್ರೆ ಸೊ ಆ್ಯನ್ ಅನ್ನೋದನ್ನು ನಾವು ಓವೆಲ್ ಪದಗಳ ಮುಂಚೆ ಏನು ಮಾಡ್ತೇವೆ ರೀ, ಬಳಸ್ತೇವೆ. ಸೊ ಸಪೋಸ್ ಇಲ್ಲಿ ಇಂಜಿನ್ ಐತೆ ಅಂತ ತಿಳ್ಕೊರಿ, ಈ ಏನ್ರಿ ಇಟ್ ಈಸ್ ಓವೆಲ್. ಸೊ ಇದ್ರ ಮುಂಚೆ ನಾವೇನು ಮಾಡ್ತೇವೆ ರೀ, ಆ್ಯನ್ ಅಂತ ಬಳಸ್ತೇವೆ. ಓಕೆ, ನೆಕ್ಸ್ಟ್ ಎ ಯೂಸ್ಡ್ ಬಿಫೋರ್ ನೌನ್ಸ್ ವಿತ್ ಅ ಕಾನ್ಸ್ಟಂಟ್ ಸೌಂಡ್. ಅಂದರೆ ವ್ಯಂಜನ ಧ್ವನಿಗಳನ್ನು ಎಕ್ಸ್ಪ್ರೆಸ್ ಮಾಡುವಾಗ ನಾವೇನು ಮಾಡ್ತೇವೆ ರೀ, ಎ ಅಂತ ಬಳಸ್ತೇವೆ. ಓಕೆ, ದ ರೆಫರ್ಸ್ ಟು ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ವರ್ಡ್ಸ್ ಅಂತಂತಂದ್ರೆ ನಿರ್ದಿಷ್ಟ ಪದಗಳನ್ನು ಸೂಚಿಸಲು ಏನು ಮಾಡ್ತೇವೆ ನಾವು ಧ ಅನ್ನುವಂಥ ಪದವನ್ನು ಏನು ಮಾಡ್ತೇವೆ ರೀ, ಬಳಸ್ತೇವೆ. ಓಕೆ, ಇಲ್ಲಿ ಅವ ಏನು ಮಾಡ್ಯಾನ್ರಿ, ನಿಮ್ಗೆ ಎಕ್ಸಾಂಪಲನ್ನು ಕೊಟ್ಟಾನೆ. ಓಕೆ, ನಾವು ಎಕ್ಸಾಂಪಲ್ ಮುಖಾಂತರ ಇದನ್ನು ತಿಳ್ಕೊಳ್ಳೋಣ. ವಾವ್, ದ ಬಾಯ್ ವಾಸ್ ಟೇಕನ್ ಬೈ ಸರ್ಪ್ರೈಸ್ ಬಿಕಾಸ್ ಹೀ ಸಾ ಅ ಬರ್ಡ್ ಫ್ಲೈವಿಂಗ್ ಓವರ್ ಹಿಸ್ ಹೆಡ್ ಅಂತೇಳಿ. ಓಕೆ, ಇಲ್ಲಿ ನೋಡ್ರಿ ಬಾಯ್, ಇಲ್ಲಿ ದ ಕೊಟ್ಟಾನ ಗೊತ್ತ್ರಿ. ಓಕೆ, ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿರಿ. ಆ್ಯಂಡ್ ಅ ಬರ್ಡ್, ಇಲ್ಲಿ ಕೊಟ್ಟಾನ ನೋಡ್ರಿ, ಅ ಬರ್ಡ್ ಅಂತ ಕೊಟ್ಟಾನ ಇಲ್ಲೇ. ಓಕೆ, ಸೊ ಇಲ್ಲಿ ನೋಡ್ರಿ ಈ ಬಾಯ್ನ ಹಿಂದೆ ನಾವೇನು ಮಾಡೇವ್ರಿ, ಇಲ್ಲೇ ಧ ಯೂಸ್ ಮಾಡೇವಿ. ಬರ್ಡ್ನ ಹಿಂದೆ ಏನು ಮಾಡೇವ್ರಿ ನಾವು ಎ ಅನ್ನು ಯೂಸ್ ಮಾಡೇವಿ. ಈ ಥರ ನಾವು ಏನು ಮಾಡ್ತೇವೆ ರೀ, ಈ ಆರ್ಟಿಕಲ್ಸ್ಗಳನ್ನು ಏನು ಮಾಡ್ತೇವೆ ನಾವು
ಬಳಸ್ತೇವೆ. ಸೊ ಇಷ್ಟು ನೀವು ತಿಳ್ಕೊರಿ. ಇದ್ರ ಬಗ್ಗೆ ನಿಮ್ಗೇನು ಎಕ್ಸಾಮ್ ಒಳಗೆ ಜಾಸ್ತಿ ಕೇಳಂಗಿಲ್ಲ, ಬಟ್ ನಿಮ್ಗೆ ನಾಲೆಜ್ ಸಲುವಾಗಿ ನಾನು ಏನು ಮಾಡತ್ತೇನೆ ರೀ ಇದನ್ನು ಹೇಳತ್ತೇನೆ ಅಷ್ಟೇ. ಓಕೆ, ನೆಕ್ಸ್ಟ್ ತೊಗೊಂಡ್ರೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಕಂಜಂಕ್ಷನ್ಸ್ ಅಂತಂದ್ರೆ, ಸೊ ಇವೇನು ಮಾಡ್ತಾವಂದ್ರಿ, ಎರಡು ಪದಗಳನ್ನು ಅಥವಾ ವಾಕ್ಯಗಳನ್ನು ಜೋಡಿಸೋ ಅದಕ್ಕೆ ನಾವೇನಂತೀವಿ ರೀ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಬಟ್ ಬಿಕಾಸ್ ದೇರ್ ಫೋರ್ ಇವೆಲ್ಲ. ಓಕೆ, ಸೊ ಜಾಯಿಂಟ್ಸ್ ಟು ನೌನ್ಸ್ ಫ್ರೇಸಸ್ ಆರ್ ಸೆಂಟೆನ್ಸ್ ಅಂದ್ರೆ ಪದಗಳನ್ನು ಅಥವಾ ವಾಕ್ಯಗಳನ್ನು ಏನು ಮಾಡ್ತಾವ್ರಿ, ಇವು ಜೋಡಿಸುತ್ತವೆ. ಓಕೆ, ದ ಬಾಯ್ ವಾಸ್ ಟೇಕನ್ ಬೈ ಸರ್ಪ್ರೈಸ್ ಬಿಕಾಸ್ ಹೀ ಸಾ ಅ ಬರ್ಡ್ ಫ್ಲೈವಿಂಗ್ ಓವರ್ ಹಿಸ್ ಹೆಡ್ ಅಂತೇಳಿ. ಬಿಕಾಸ್ ಅಂತ ಐತಿ ಗೊತ್ತ್ರಿ. ಈ ಬಿಕಾಸ್ ಅನ್ನುವಂಥ ಪದ, ಏಕೆಂದರೆ ಅನ್ನುವಂಥ ಪದ ಈ ಸೆಂಟೆನ್ಸನ್ನು ಮತ್ತು ಈ ಸೆಂಟೆನ್ಸನ್ನು ಏನು ಮಾಡ್ತೈತ್ರಿ, ಎರಡು ಸೆಂಟೆನ್ಸ್ಗಳನ್ನು ಏನು ಮಾಡ್ತೈತ್ರಿ, ಇದು ಜಾಯಿನ್ ಮಾಡ್ತೈತಿ. ಇದಕ್ಕೆ ನಾವೇನಂತೇವೆ ರೀ, ಕಂಜಂಕ್ಷನ್ ಅಂತ ಕರಿತೇವೆ. ಸೊ ಐ ಡಿಡೆಂಟ್ ಕೇಮ್ ಎಸ್ಟರ್ಡೇ ಬಿಕಾಸ್ ದೇರ್ ಇಸ್ ನೋ ಬಸ್ ಇನ್ ದ ಬಸ್ ಸ್ಟ್ಯಾಂಡ್ ಅಂತಂದ್ರೆ, ಸೊ ಇಲ್ಲೇ ನಾನು ಎರಡು ಸೆಂಟೆನ್ಸನ್ನು ಏನು ಮಾಡತ್ತೇನೆ ರೀ, ಆ ಏಕೆಂದರೆ ಅನ್ನುವಂಥ ಪದವನ್ನು ಬಳಕೆ ಮಾಡಿ ಒಂದೇ ಸೆಂಟೆನ್ಸನ್ನಾಗಿ ಏನು ಮಾಡತ್ತೇನೆ ರೀ, ನಾನು ಬಳಕೆ ಮಾಡತ್ತೇನೆ. ಸೊ ಆ ಎರಡೂ ಸೆಂಟೆನ್ಸ್ಗಳನ್ನು ಕೂಡಿಸ್ಲಿಕ್ಕೆ ನಾವೇನು ಮಾಡ್ತೇವೆ ರೀ, ಕಂಜಂಕ್ಷನ್ಗಳನ್ನು ಬಳಕೆ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಪ್ರಪೋಸಿಷನ್ಸ್ ಅಂದ್ರೆ ಆನ್, ಓವರ್, ಇನ್, ಅಂಡರ್ ಇವೆಲ್ಲ ಬರ್ತಾವೆ ರೀ ಪ್ರಪೋಸಿಷನ್ ಅಂತಂದರೆ. ಸೊ ಸಾಮಾನ್ಯವಾಗಿ ನಾವು ಎಲ್ಲಿ ಅಥವಾ ಯಾವಾಗ ಮತ್ತು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರಿಸಲು ಏನು ಮಾಡ್ತೇವೆ, ನಾವು ಅವುಗಳನ್ನು ಬಳಸ್ತೀವಿ. ಇವು ಮತ್ತು ಏನು ಮಾಡ್ತಾವೆ, ಇವು ಡೈರೆಕ್ಷನನ್ನು ತೋರಿಸ್ತಾವೆ. ಓಕೆ, ಇಲ್ಲಿ ಕೊಟ್ಟ ನೋಡ್ರ, ಕನೆಕ್ಟ್ಸ್ ಒನ್ ವರ್ಡ್ ಓರ್ ವಿತ್ ಅನದರ್ ಟು ಯೂಶ್ವಲಿ ಆನ್ಸರ್ ದ ಕ್ವಶನ್ಸ್ ವೇರ್, ವೆನ್ ಆ್ಯಂಡ್ ಹೌ. ಅಂದರೆ ಎಲ್ಲಿ, ಯಾವಾಗ ಮತ್ತು ಹೇಗೆ ಎಂಬುವ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಏನು ಮಾಡ್ತೇವೆ ರೀ, ಈ ಪ್ರಪೋಸಿಷನ್ಗಳನ್ನು ಬಳಸ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಪೂರ್ತಿ ಇದೇ ಎಕ್ಸಾಂಪಲನ್ನು ಹೊಳ್ಳಿ ಕೊಟ್ಟಾನ್ರಿ ಅವ. ಇಲ್ಲೇ ವಾವ್ ದ ಬಾಯ್ ವಾಸ್ ಟೇಕನ್ ಬೈ ಸರ್ಪ್ರೈಸ್ ಬಿಕಾಸ್ ಹೀ ಸಾ ಬರ್ಡ್ ಫ್ಲೈವಿಂಗ್ ಓವರ್ ಹೀಸ್ ಹೆಡ್ ಅಂತಂದ್ರೆ, ಸೊ ಓವರ್ ಹೀಸ್ ಹೆಡ್. ಸೊ ಅಂದ್ರೆ ಇಲ್ಲಿ ಏನು ಹೇಳ್ತಾನ್ರಿ ಅವ, ಆ ಪಕ್ಷಿ ಏನಾದ್ರಿ ಅವನ ತಲೆ ಮೇಲೆ ಹಾರಿ ಹೋಯಿತು. ಓವರ್ ಹೀಸ್ ಹೆಡ್. ಸೊ ಈ ಓವರ್ ಅನ್ನೋವಂಥ ಪದ ಐತಲ್ರಿ, ಅಥವಾ ಇಲ್ಲಿ ನಾವು ಒಮ್ಮೆ ಏನು ಮಾಡ್ತೀವಿ, ನಾವು ಆನ್ ಅಂತ ಯೂಸ್ ಮಾಡ್ತೀವಿ. ಇವೆಲ್ಲ ಏನ್ರಿ ಇವ ಪ್ರಪೋಸಿಷನ್. ಓಕೆ, ಹೀ ಈಸ್ ಕಮಿಂಗ್ ಫ್ರಾಮ್ ಗೋಕಾಕ್. ಈ ಫ್ರಾಮ್ ಅನ್ನೋದು ಐತಲ್ರಿ, ದಿಸ್ ಈಸ್ ಕಾಲ್ಡ್ ಆಸ್ ಪ್ರಪೋಸಿಷನ್. ಓಕೆ, ಸೊ ಇಲ್ಲಿ ನೀವು ಇಷ್ಟೇ ಸರಳವಾಗಿ ತಿಳ್ಕೊರಿ. ಆ್ಯಸ್ ಪರ್ ಸಿಲೆಬಸ್ ನಾ ಇದನ್ನು ಹೇಳತ್ತೇನೆ ನಿಮ್ಗೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾನು ನಿಮ್ಗೆ ಇದಕ್ಕಿಂತನೂ ಚೆನ್ನಾಗಿ ಏನು ಮಾಡ್ತೇನೆ ರೀ, ವಿತ್ ಎಕ್ಸಾಂಪಲ್ಸ್ ಏನು ಮಾಡ್ತೇನೆ ರೀ, ನಾನು ನಿಮಗೆ ಇದರ ನೆಕ್ಸ್ಟ್ ವೀಡಿಯೋದೊಳಗೆ ಏನು ಮಾಡ್ತೇನೆ ರೀ, ಎಕ್ಸ್ಪ್ಲೇನನ್ನು ಮಾಡ್ತೇನೆ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂತಂತಂದ್ರೆ ಏನು ರೀ, ಇದೆ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಎಮೋಷನ್ಸ್ ಅಂದ್ರೆ ಬಲವಾದ ಭಾವನೆಗಳನ್ನು ಏನು ಮಾಡಕ್ಕೆ ವ್ಯಕ್ತಪಡಿಸಲು ನಾವು ಏನು ಮಾಡ್ತೀವಿ, ಇವುಗಳನ್ನು ಬಳಸ್ತೀವಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಹ್ಯಾಪಿನೆಸ್, ಸರ್ಪ್ರೈಸ್, ಆ್ಯಂಗರ್ ಅಥವಾ ಪೇನ್. ಅಂದ್ರೆ ಇಲ್ಲೇ ನೋಡ್ರಿ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಾವ್ ಇದೆ ರೀ. ಇದು ಬಿಟ್ಟರೆ ಇದರೊಳಗೆ ಏನೂ ಇಲ್ಲ ರೀ. ವಾವ್ ಅಂದರೆ, ಸೊ ಏನಾದರೂ ನಾವು ಆಶ್ಚರ್ಯಕರವಾದದ್ದನ್ನು ನೋಡಿದ್ವಿ ಅಂತಂದ್ರೆ ನಾವು ಸೂಪರ್ ಅಂತೇವೆ ರೀ, ವಾವ್ ಅಂತೇವಿ, ಓ ಶಿಟ್ ಅಂತೇವಿ, ಔಚ್ ಅಂತೇವಿ. ಇವೆಲ್ಲ ಏನು ರೀ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಇಂಟರ್ಜೆಕ್ಷನ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ ರೀ. ಎರಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಾನ. ಓಕೆ, ಇನ್ ವಿಚ್ ಆಫ್ ದ ಫಾಲೋವಿಂಗ್ ದ ಅಂಡರ್ಲೈನ್ಡ್ ವರ್ಡ್ ಇಸ್ ಆನ್ ಅಡ್ಜೆಕ್ಟಿವ್ ಅಂತ ಕೊಟ್ಟಾನ. ಅಂದ್ರೆ ಈ ಕೆಳಗಿನ ವಾಕ್ಯಗಳಲ್ಲಿ ಯಾವ ವಾಕ್ಯವು ಅಡ್ಜೆಕ್ಟಿವ್ ಅಥವಾ ನಾಮ ವಿಶೇಷಣವನ್ನು ತೋರಿಸುತ್ತದೆ ಅಂತ ಕೊಟ್ಟಾನ್ರಿ. ರಾಧಿಕಾ ಹ್ಯಾಸ್ ಅ ರೆಡ್ ಡ್ರೆಸ್. ಓಕೆ, ರಾಧಿಕಾ ಅಥವಾ ರಾಧೆ ಹತ್ತಿರ ಏನೈತ್ರಿ, ಕೆಂಪು ಉಡುಗೆ ಇದೆ ಅಂತೇಳಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ರಾಧಾ ಏನ್ರಿ ಇದೆ ನೌನ್, ಅಥವಾ ಡ್ರೆಸ್ ಅನ್ನೋದು ಏನ್ರಿ ಇದೆ ನೌನ್. ಓಕೆ, ರೆಡ್ ಅನ್ನೋದು ಏನ್ರಿ ಇದೆ, ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಎರಡನೇ, ಐ ಕ್ಯಾನ್ ಸ್ಪೀಕ್ ಫ್ರೆಂಚ್. ಸೊ ನನಗೆ ಫ್ರೆಂಚ್ ಮಾತನಾಡಲು ಬರುತ್ತದೆ. ಇದು ತಪ್ಪಾದ ಉತ್ತರ ರೀ. ಇದರೊಳಗೆ ಇನ್ಫಾರ್ಮೇಷನ್ ಐತ್ರಿ ಓನ್ಲಿ, ಬಟ್ ಇಲ್ಲಿ ಯಾವುದೇ ಥರದ ಏನಿಲ್ಲ ರೀ, ಅಡ್ಜೆಕ್ಟಿವ್ ಇಲ್ಲ. ಓಕೆ, ನೆಕ್ಸ್ಟ್ ಬರ್ತೈತಿ, ದ ಗರ್ಲ್ ಆನ್ ದ ಟ್ರೈನ್ ಈಸ್ ಅ ಬೆಸ್ಟ್ ಸೆಲ್ಲರ್ ಬುಕ್ ಅಂತ. ಅಂದ್ರೆ ಇಲ್ಲೊಂದು ಪುಸ್ತಕ ಐತ್ರಿ, ದ ಗರ್ಲ್ ಆನ್ ದ ಟ್ರೈನ್ ಅನ್ನುವಂಥ ಒಂದು ಪುಸ್ತಕ ಐತಿ. ಅದು ಹೆಚ್ಚು ಮಾರಾಟವಾಗುವ ಪುಸ್ತಕವಾಗಿದೆ. ಓಕೆ, ಸೊ ಪುಸ್ತಕದ ಹೆಸರೇನ್ರಿ, ದ ಗರ್ಲ್ ಆನ್ ದ ಟ್ರೈನ್. ಬುಕ್ ರೀ ಅದ, ಅದೇನೈತ್ರಿ, ಬೆಸ್ಟ್ ಸೆಲ್ಲರ್ ಐತಿ. ದ ಬೆಸ್ಟ್ ಸೆಲ್ಲರ್ ಅನ್ನೋದು ಏನೈತಿಲ್ರಿ, ಇಟ್ ಈಸ್ ಅಡ್ಜೆಕ್ಟಿವ್. ಓಕೆ, ಸೊ ಈ ಥರ ನೀವು ತಿಳ್ಕೊಂಡ್ರೆ ಸಾಕು. ಸೊ ಇದು ಆನ್ಸರ್ ರೀ. ನೆಕ್ಸ್ಟ್ ಬರ್ತೈತೆ ರೀ, ಅಬ್ದುಲ್ ಕ್ಯಾನ್ ಸ್ವಿಮ್ ಫಾಸ್ಟ್. ಓಕೆ, ಸೊ ಇದರೊಳಗೆ ಅಬ್ದುಲ್ ವೇಗವಾಗಿ ಈಜಬಲ್ಲ ಅಂತ ಏನು ಮಾಡ್ತೈತ್ರಿ, ಇದು ಹೇಳ್ತೈತಿ.
ಸೊ ಇದ್ರೊಳಗೆ ಸ್ವಿಮ್ ಅನ್ನೋದೇನು ರೀ ವರ್ಬ್ ರೀ. ಓಕೆ, ಫಾಸ್ಟ್ ಅನ್ನೋದೇನು ರೀ ಅಡ್ವರ್ಬ್. ಓಕೆ, ಸೊ ಇದ್ರೊಳಗೆ ಯಾವುದೇ ಥರದ ಅಡ್ಜೆಕ್ಟಿವ್ ಇಲ್ಲ. ಓಕೆ, ಸೊ ಎ ಮತ್ತು ಸಿ ಆರ್ ದ ಎಕ್ಸಾಂಪಲ್ ಆನ್ಸರ್ಸ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದೀಸ್ ಸೆಂಟೆನ್ಸಸ್ ಈಸ್ ಕ್ಯಾಪಿಟಲೈಸ್ಡ್ ಕರೆಕ್ಟ್ಲಿ ಅಂತಂದರೆ, ಈ ಕೆಳಗಿನ ವಾಕ್ಯಗಳಲ್ಲಿ ಯಾವ ವಾಕ್ಯದಲ್ಲಿ ಸರಿಯಾಗಿ ಕ್ಯಾಪಿಟಲೈಸ್ ಮಾಡಲಾಗಿದೆ ಅಂತ ಅವ್ರು ಏನು ಮಾಡಿದ್ದಾರೆ ಕೇಳಲಾಗಿದ್ದಾರೆ. ರವಿ ಆ್ಯಂಡ್ ಐ ಆರ್ ಗೋಯಿಂಗ್ ಟು ದ ಮೂವೀಸ್. ಸೊ ಇಲ್ಲಿ ಐ ಅನ್ನು ನಾವು ಯಾವಾಗಲೂ ಈ ಥರ ಏನು ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕಾ. ಸೊ ದಿಸ್ ಈಸ್ ದ ರಾಂಗ್ ಆನ್ಸರ್. ಸಲೀಮ್ ಈಸ್ ವಿಸಿಟಿಂಗ್ ಇಂಡಿಯಾ ಇನ್ ಜುಲೈ. ಸೊ ಇಲ್ಲಿ ಜುಲೈ ಅನ್ನೋದನ್ನು ಈ ಥರ ಏನು ಮಾಡ್ಬೇಕು ರೀ, ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಅವ್ರು ಏನು ಮಾಡ್ಯಾರ, ಸ್ಮಾಲ್ ಜೆ ಅನ್ನು ಯೂಸ್ ಮಾಡ್ಯಾರ. ಸೊ ಇದು ರಾಂಗ್ ಆನ್ಸರ್ ರೀ. ಓಕೆ, ಮೂರನೇದು ಕೊಟ್ಟಾನ್ರಿ ದ ಟೈಗರ್ ಈಸ್ ಅ ಸ್ಟ್ರಾಂಗ್ ಆ್ಯನಿಮಲ್. ಸೊ ಟೈಗರ್ ಏನ್ರಿ ನೇಮ್ ಆಫ್ ದ ಆ್ಯನಿಮಲ್. ಸೊ ಇಲ್ಲಿ ಅವ ಏನು ಮಾಡ್ಯಾನ್ರಿ, ಟಿ ಯೂಸ್ ಮಾಡ್ಯಾನ. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಅವ ಕ್ಯಾಪಿಟಲ್ ಟಿ ಯೂಸ್ ಮಾಡ್ಯಾನ್ರಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್, ಶಿ ಈಸ್ ಅರೈವಿಂಗ್ ಆನ್ ಮಂಡೇ. ಸೊ ಸ್ಟಾರ್ಟಿಂಗ್ ಆಫ್ ದ ಸೆಂಟೆನ್ಸಸ್ ಶಿ, ಎಸ್ ಈಸ್ ಕ್ಯಾಪಿಟಲ್ ಆ್ಯಂಡ್ ಮಂಡೇ, so m is capital. So this sentence is also correctly capitalized. Okay, ಸಿ ಮತ್ತು ಡಿ ಇವೆರಡು ಏನದಾವ್ರಿ ಸೆಂಟೆನ್ಸ್ ಸರಿಯಾಗಿ ಕ್ಯಾಪಿಟಲೈಸ್ ಆಗ್ಯದಾವ ಅಂತ ಏನು ಮಾಡ್ತೈತ್ರಿ ಇದು ಹೇಳ್ತೈತೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್. ವಿಚ್ ಆಫ್ ದೀಸ್ ಸೆಂಟೆನ್ಸಸ್ ಆರ್ ಪಂಕ್ಚುವೇಟೆಡ್ ಕರೆಕ್ಟ್ಲಿ ಅಂತ ಕೊಟ್ಟನು. ಅಂದ್ರೆ ಈ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಪಂಕ್ಚುವೇಟೆಡ್ ಆಗಿದೆ ಅಂತ ಏನು ಮಾಡ್ಯಾನ್ರಿ ಕೇಳೋಣ. ವೆನ್ ಇಸ್ ದ ಪಾರ್ಟಿ ಅಂದ್ರೆ ಪಾರ್ಟಿ ಯಾವಾಗ ಅಂತ ಐತ್ರಿ ಇದು. ಓಕೆ, ಸೊ ಇದು ಅಲ್ಲ. ಓಕೆ, ಐ ಹ್ಯಾಡ್ ಬ್ರೆಡ್ ಆಮ್ಲೆಟ್ ಆ್ಯಂಡ್ ಅ ಬನಾನಾ ಫಾರ್ ಬ್ರೇಕ್ಫಾಸ್ಟ್. ಸೊ ಇದು ಕೂಡ ಅಲ್ಲ. ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ಮೈ ಫಸ್ಟ್ ಫಾರೆನ್ ಟ್ರಿಪ್. ಸೊ ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಐತ್ರಿ. ಓಕೆ, ಈ ಥರದ ಮಾರ್ಕ್ ಐತಿ. ಸೊ ದಿಸ್ ಈಸ್ ಕರೆಕ್ಟ್ ಆನ್ಸರ್. ದಿಸ್ ಈಸ್ ಅಬ್ದುಲ್ಸ್ ನೋಟ್ಬುಕ್. ಸೊ ಇಲ್ಲೇನೈತ್ರಿ ಫುಲ್ ಸ್ಟಾಪ್ ಐತಿ. ಸೊ ದಿಸ್ ಈಸ್ ಆಲ್ಸೋ ಅ ಕರೆಕ್ಟ್ ಆನ್ಸರ್. ಸೊ ಸಿ ಮತ್ತು ಡಿ ಏನದಾವಲ್ರಿ ಇವೆರಡು ಸರಿಯಾದ ಉತ್ತರಗಳು ಅಂತ ನನಗನ್ಸುತ್ತೆ. ಎರಡನೇ ಪ್ರಶ್ನೆ, ಇನ್ ವಿಚ್ ಆಫ್ ದೀಸ್ ಸೆಂಟೆನ್ಸಸ್ ಕ್ಯಾನ್ ಯು ಫೈಂಡ್ ಆ್ಯನ್ ಅಡ್ವರ್ಬ್. ಅಂದರೆ ಈ ಕೆಳಗಿನ ವಾಕ್ಯಗಳಲ್ಲಿ ಅಡ್ವರ್ಬನ್ನು ಕಂಡು ಹಿಡಿಯಿರಿ ಅಂತ ಏನು ಮಾಡ್ಯಾರ ಇವರು ಕೇಳ್ಯಾರ. ದಿವ್ಯಾ ಡ್ರಿಂಕ್ಸ್ ಮಿಲ್ಕ್ ಎವ್ರಿ ಡೇ. ಸರಿಯಾದ ಉತ್ತರ ರೀ. ಡ್ರಿಂಕ್ಸ್ ಏನ್ರಿ ಇದ ವರ್ಬ್ ರೀ. ಎವ್ರಿ ಡೇ ಏನ್ರಿ ಇದ ಇಟ್ ಈಸ್ ಅಡ್ವರ್ಬ್. ಅಂದ್ರೆ ಅವರು ಏನು ಮಾಡ್ತಾಳ್ರಿ, ಡೈಲಿ ಹಾಲನ್ನು ಕುಡಿತಾಳ ಅಂತ ಏನು ಮಾಡ್ತೈತ್ರಿ ಇದ ಹೇಳ್ತೈತಿ. ಓಕೆ, ನೆಕ್ಸ್ಟ್, ಸಂಜಯ್ ಗಿಫ್ಟೆಡ್ ಮೀ ಅ ನ್ಯೂ ಪೆನ್. ಸೊ ಇದು ತಪ್ಪಾದ ಉತ್ತರ. ಓಕೆ, ಸಂಜಯ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ, ನನಗೆ ಹೊಸ ಪೆನ್ನನ್ನು ಉಡುಗೆಯಾಗಿ ಕೊಡ್ತಾನೆ. ಓಕೆ, ತಪ್ಪು. ಐ ಓಪನ್ ದ ಡೋರ್ ಲಾಕ್. ಇದು ಏನ್ರಿ ತಪ್ಪು. ಅಂದರೆ ನಾನು ಬಾಗಿಲನ್ನು ತೆರೆಯುತ್ತೇನೆ ಅಂತೇಳಿ. ಶಿ ಈಸ್ ಅ 5 feet ಟಾಲ್ ಅಂತೇಳಿ. ಅಂದರೆ ಸೊ ಇದು ಅಡ್ಜೆಕ್ಟಿವ್ ರೀ. ಇದು ಓಕೆ, ಯಾವ್ದು ಅಡ್ಜೆಕ್ಟಿವ್ ರೀ ಇದು 5 feet ಅನ್ನೋದೇನ್ರಿ ಇದೆ, ದಿಸ್ ಈಸ್ ಅಡ್ಜೆಕ್ಟಿವ್. ಸೊ ಅಡ್ವರ್ಬ್ ಅಲ್ಲ. ಸೊ ದ ಆನ್ಸರ್ ಈಸ್ ದಿವ್ಯಾ ಡ್ರಿಂಕ್ಸ್ ಅ ಮಿಲ್ಕ್ ಎವ್ರಿ ಡೇ. ಓಕೆ, ಇಲ್ಲಿಗೆ ಈ ವಿಡಿಯೋ ಏನಾಗ್ತೈತ್ರಿ ಕೊನೆಗೊಳ್ತೈತಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾ ಏನಾದರೂ ಹೇಳುವಾಗ ತಪ್ಪಾಗಿ ಹೇಳಿದ್ದಪ್ಪ ಅಂತಂದ್ರೆ ನನಗೇನು ಮಾಡಿರಿ, ಕಮೆಂಟ್ ಮೂಲಕ ಏನು ಮಾಡಿರಿ, ನನಗೆ ಅದನ್ನು ತಿಳಿಸ್ರಿ. ನಾ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ ಅದನ್ನು ಕರೆಕ್ಟ್ ಮಾಡ್ತೀನಿ, ಅದನ್ನು ಎಡಿಟ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.